ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ಬ್ಯಾಂಗ್ಳೂರು ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಬಂದು ಒಂದು 3-4 ಡೇಸ್ ಆಯಿತು, ಬಟ್ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಬ್ಯಾಂಗ್ಳೂರಿಗೆ ಬರೋಕ್ಕೂ ಹಿಂದಿನ ದಿವಸ ನನಗೆ ತುಂಬ ಹುಷಾರಿರಲಿಲ್ಲ. ಅಡ್ಮಿಟ್ ಆಗಿ ಸಲೈನ್ ಹಾಕಿಸ್ಕೊಂಡು ಬಂದಿದ್ದಾಯಿತು ಮೋಷನ್ಸ್ ಆಗಿ. ಸೊ ನಾನು ರಿಕವರ್ ಆಗೋದಕ್ಕೆ ಟೈಮ್ ಬೇಕಾಯಿತು, ಹಂಗಾಗಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಒಂದು ಸ್ಪೆಷಲ್ ಈವೆಂಟ್ ನಡೀತಿದೆ ನಮ್ಮ ಏರಿಯಾದಲ್ಲಿ. ಈ ಇಯರ್ಗೆ ಗಣೇಶನ ಕೂಡ್ಸೋದಕ್ಕೆ 15 ಇಯರ್ಸ್ ಆಯ್ತಂತೆ. ಸೊ 15 ಇಯರ್ಸ್ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವಿಲ್ಲಿದ್ದಿಲ್ಲ, ಬಟ್ ಇಡೀ ಏರಿಯಾ ಮಕ್ಕಳು ಎಲ್ಲನೂ ಡ್ಯಾನ್ಸ್ ಪರ್ಫಾರ್ಮೆನ್ಸು, ರ್ಯಾಂಪ್ ವಾಕು ಎಲ್ಲನೂ ಆಯಿತು ನಿನ್ನೆ ನೈಟ್ ನಾನು ಬ್ಲಾಗ್ ಮಾಡಿರಲಿಲ್ಲ, ಬಟ್ ಆ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಸಖತ್ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಡೆಕೋರೇಷನ್ ಇರ್ಬೋದು, ಆಮೇಲೆ ಮಾರ್ನಿಂಗ್ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ಇಡೀ ಏರಿಯಾದವರಿಗೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಗಣಪನ ಟೆಂಪಲ್ ಹತ್ರ ಅರೇಂಜ್ ಮಾಡಿದ್ದಾರೆ. ನಾವೇನು ಹೋಗಿಲ್ಲ ಅಲ್ಲಿಗೆ, ಬಟ್ ನೋಡಿದೆ ಇವತ್ತು ಎಲ್ಲನೂ ಏನೇನು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರೋದನ್ನು ಈ ಈವೆಂಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಬಟ್ ಇನ್ನೊಂದು ಅಥರ್ವಗೂ ಏನಾದರೂ ವೇಷ ಹಾಕಿ ಎಲ್ಲ ಮಾಡಿಸ್ಬೋದಿತ್ತು. ಮುಂಚೆನೇ ನಾವು ಇಲ್ಲಿದ್ದಿದ್ರೆ ಅವರು ನೇಮ್ಸ್ ಎಲ್ಲ ತೊಗೊಂಡು ಲಿಸ್ಟ್ ಯಾರು ಏನು ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ಪಕ್ಕಾ ಪ್ಲ್ಯಾನ್ಡ್ ಆರ್ಗನೈಸ್ಡಾಗಿ ಸಖತ್ತಾಗಿ ಮಾಡಿದ್ದಾರೆ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ್ಯಡ್ ಮಾಡ್ತೀನಿ ನೋಡಿ. ವಿದ್ಯಾರಣ್ಯಪುರದಲ್ಲಿ ಐ ಥಿಂಕ್ ವೆಂಕಟಸ್ವಾಮಪ್ಪ ಲೇಔಟಲ್ಲಿರೋರು ಎಲ್ಲರೂ ಸೇರಿಕೊಂಡು ಮಾಡಿರೋದಿದು. ನಾವಿದ್ದಿಲ್ಲ, ಹಾಗಾಗಿ ಪೂರ್ತಿ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಎನಿವೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. 3 ಡೇಸ್ ಕಂಪ್ಲೀಟಾಗಿ ಪ್ರೋಗ್ರಾಮ್. ಇಷ್ಟೊತ್ತು ಮಕ್ಕಳಿಗೆಲ್ಲ ಗೇಮ್ಸ್ ಕಂಡಕ್ಟ್ ಮಾಡಿದ್ರು. ಈವ್ನಿಂಗ್ ಎಲ್ಲ ಪರ್ಫಾರ್ಮೆನ್ಸಸ್ ಇರುತ್ತೆ. ನಿನ್ನೆ ಆಯಿತು, ಇವತ್ತಿರುತ್ತೆ, ನಾಳೆನೂ ಇರುತ್ತೆ. ನಾಳೆ ಗಣೇಶನ ಕಳಿಸೋದು ಅಂತ ಹೇಳ್ತಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಊರಿಂದ ರಿಟರ್ನ್ ಬಂದಮೇಲೆ ಕಿಚನಿಗೆ ಹೋಗಿ ನೋಡಿದೆ. ನಿಮಗೆ ಗೊತ್ತಲ್ಲ, ನನಗೆ ಕಿಚನ್ ಅಂದರೆ ಪ್ರಾಣ. ನಾನು ರಿಟರ್ನ್ ಹೋಗಬೇಕಾದ್ರೆ, ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಕಿಚನ್ನ ಯಾವ ಥರ ಕ್ಲೀನ್ ಮಾಡಿ ಹೋಗಿರ್ತೀನಿ ಅದೇ ಥರ ಇರುತ್ತಾ ಇಲ್ವಾ ಅಂತ ಬಂದ ತಕ್ಷಣ ಚೆಕ್ ಮಾಡ್ತೀನಿ. ಸೊ ಬಂದ ತಕ್ಷಣ ಹಾಗಾಗಿ ನಾನು ಫಸ್ಟ್ ಕಿಚನಲ್ಲಿ ಹೋದೆ. ಕಿಚನ್ನ ನೋಡಿ ಫುಲ್ ಗಾಬರಿ ಆಗಿಬಿಟ್ವಿ ನಾವು. ಮನೇಲಿ ಏನಾದರೂ ಕಳ್ಳರು ಬಂದು ಹೋಗಿದ್ದಾರಾ, ಏನು ಹಿಂಗಾಗಿದೆ ಕಿಚನು ಅಂತ ಎಲ್ಲ ಐಟಮ್ಸು ಚಲ್ಲಾಪಿಲ್ಲಿ ಆಗೋಗ್ಬಿಟ್ಟಿತ್ತು. ದಿನಸಿಗಳು, ಕಿರಾಣಿ, ಪುಟಾಣಿ, ಶೇಂಗಾ, ಓಟ್ಸು ಎಲ್ಲನೂ ಕೆಳಗಡೆ ಬಿದ್ದುಬಿಟ್ಟಿತ್ತು. ಏನಾಗಿರ್ಬೋದು ಅಂತ ಆಮೇಲೆ ಎಲ್ಲನೂ ಚೆಕ್ ಮಾಡ್ಕೊಂಡ್ವಿ. ಏನೂ ಕಳ್ತನ ಆಗಿರೋ ಥರ ಏನೂ ಅನಿಸ್ಲಿಲ್ಲ. ಬಟ್ ಎದಕ್ಕೆ ಈ ಥರ ಆಗಿದೆ ಅಂತ ಯೋಚನೆಲೇ ಇದ್ವಿ. ಆಮೇಲೆ ಕಿಚನ್ ವಿಂಡೋ ಓಪನ್ ಇತ್ತು. ಒಂದು ಮೆಶ್ ಇರೋದು ಯಾವಾಗಲೂ ಓಪನ್ ಇಟ್ಟಿರ್ತೀನಿ, ಇನ್ನೊಂದು ನಮ್ಮ ಮನೆಯವ್ರು ಬರಬೇಕಾದ್ರೆ ಕ್ಲೋಸ್ ಮಾಡೋದು ಮರ್ತು ಬಂದುಬಿಟ್ಟಿದ್ದಾರೆ. ಆ ವಿಂಡೋಯಿಂದ ನನ್ನ ಹಸ್ಬೆಂಡ್ ಏನಂದರು, ಇಲ್ಲಿ ಪಾರಿವಾಳ ಜಾಸ್ತಿ ಇದೆ, ಪಕ್ಷಿಗಳೇನಾದರೂ ಬಂದು ಬೀಳ್ಸಿರ್ಬೋದು ಬಿಡು ಅಂತ ಅಂದರು. ಸರಿ ಹಾಗೆ ಅಂದ್ಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ಸಂಜೆ ಟೈಮಲ್ಲಿ ಓನರ್ ಆಂಟಿ ಮೇಲ್ಗಡೆ ಬಂದಾಗ ಕೇಳಿದ್ರು, ನಿಮ್ಮ ಕಿಚನಲ್ಲಿ ಏನಾದರೂ ಆಗಿದೆಯಾ ಅಂತ. ಹೌದಾ ಆಂಟಿ, ಎಲ್ಲ ಕಿರಾಣಿ ಚೆಲ್ಬಿಟ್ಟಿತ್ತು, ಎಲ್ಲ ಹಿಂಗಾಗಿತ್ತು ಅಂದರೆ, ಕೋತಿ ಬಂದಿದೆ, ಇನ್ನೊಂದು ಸಲ ಊರಿಗೆ ಹೋಗ್ಬೇಕಾದ್ರೆ ವಿಂಡೋ ಕ್ಲೋಸ್ ಮಾಡಿ ಹೋಗಿ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಅದನ್ನು ನೋಡಿದ ತಕ್ಷಣ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಕೋತಿದು ಕೆಲಸ ಇದು ಅಂತ. ಇವರು ಕೋತಿ ಹೆಂಗೆ ಬರೋದಕ್ಕೆ ಸಾಧ್ಯ, ಅಷ್ಟೇ ಸ್ಪೇಸಲ್ಲಿ ಬರಲ್ಲ ಅಂತಿದ್ರು. ನಾನು ಮಂತ್ರಾಲಯದಲ್ಲಿ ಅಬ್ಸರ್ವ್ ಮಾಡಿದ್ದೆ ಒಂದು ಸಲ ವಿಂಡೋಯಿಂದ ಕೋತಿ ಒಳಗಡೆ ಬರೋದು. ಸೊ ಹೇಳಿದ್ದೆ. ಸೊ ಫೈನಲಿ ಅದೇ ನಿಜ ಆಯಿತು, ಕೋತಿಗಳು ಬಂದುಬಿಟ್ಟಿತ್ತಂತೆ ನಾವು ಊರಿಗೆ ಹೋದಾಗ. ಸದ್ಯ ನನ್ನ ಸೆರಮಿಕ್ ಜಾರ್ಸು, ಗ್ಲಾಸ್ ಕಂಟೈನರ್ಸು ಎಲ್ಲನೂ ಇಟ್ಟಿದ್ದೆ, ಅದನ್ನು ಏನನ್ನೂ ಮುಟ್ಟಿಲ್ಲ. ಅದು ಶೇಂಗಾ, ಪುಟಾಣಿ ಎಲ್ಲ ತಿಂದುಬಿಟ್ಟಿದೆ. ಆಮೇಲೆ ಓಟ್ಸು ಅದು ಎಲ್ಲ ಕೆಳಗೆ ಚೆಲ್ಬಿಟ್ಟು ಹೋಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು. ಮತ್ತು ಊರಿಗೆ ಹೋಗಿ ಬಂದರೆ ಒಂದು ಲೇಯರ್ ಧೂಳು ಆಗಿಬಿಟ್ಟಿರುತ್ತೆ ಮನೇಲಿ ನಡೆದ್ರೆ ಕಾಲೆಲ್ಲ ಕಪ್ಪು ಧೂಳಾಗಿರಬೇಕು, ಆ ಥರ ಆಗಿರುತ್ತೆ. ಒಂದು 10-15 ಡೇಸ್ ಎಲ್ಲಿಗಾದರೂ ಹೋಗ್ಬಿಟ್ರೆ. ಸೊ ಬಂದು ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಕಸ ಗುಡಿಸಿ ನೀಟಾಗಿ ನೆಲ ಒರೆಸಿ ಎಲ್ಲ ಧೂಳು ತೆಕ್ಕೊಂಡಿದ್ದು ಆಯಿತು. ಆ್ಯಂಡ್ ನನಗೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇಷ್ಟು ಗ್ರ್ಯಾಂಡಾಗಿ ಇವೆಂಟ್ ಮಾಡ್ತಿದ್ದಾರಲ್ಲ, ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು
ಫೈನಲಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನೋಡಿ ನೀವು ಎಂಜಾಯ್ ಮಾಡಿ. ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ಅಂತ. ನಾನು ಮೋಸ್ಟ್ಲಿ ಮುಂಚೆ ಇದ್ದಿದ್ರೆ ಏನಾದರೂ ಪರ್ಫಾರ್ಮ್ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ, ಬಟ್ ನಿನ್ನೆ ಆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಮನೇಲೇ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಸಖತ್ತಾಗಿ ಮಾಡಿದ್ದಾರೆ. ಸ್ಟೇಜ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಆಮೇಲೆ LED ಸ್ಕ್ರೀನು, ಫಾಗಿ ಎಫೆಕ್ಟ್ಸು, ವಾವ್ ನಿಜ ತುಂಬ ಇನ್ವೆಸ್ಟ್ ಮಾಡಿ ತುಂಬ ಎಫರ್ಟಿಂದ ಮಾಡಿದ್ದಾರೆ. ಆ್ಯಂಡ್ ಆ್ಯಂಕರಿಂಗ್ ಬಗ್ಗೆ ಹೇಳ್ಬೇಕು, ನನಗೆ ತುಂಬ ಇಷ್ಟ ಆಯಿತು ಆ್ಯಂಕರಿಂಗು. ಫುಲ್ ಎನರ್ಜಿ. ಅವ್ರ ಹೆಸರು ಗೊತ್ತಿಲ್ಲ ಆ್ಯಂಡ್ ಪ್ರೋಗ್ರಾಮ್ನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ನನಗೂ ಹುಷಾರಿರಲಿಲ್ಲ. ಆ್ಯಂಡ್ ನನ್ನ ಮಗನ ಗೊತ್ತಲ್ಲ, ಅವನ್ನ ಹಿಡ್ಕೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ನನಗೆ ಆಗಲ್ಲ, ಮೊದಲೇ ಆಗಲ್ಲ, ಇನ್ನೀಗಂತೂ ಹುಷಾರಿಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ನೋಡಿಲ್ಲ. ಇವತ್ತು ನೈಟ್ ಆದರೆ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ನೋಡೋಣ ಇವಾಗ ಏನು ನಡೀತಿದೆ ಅಲ್ಲಿ, ಏನೇನು ಪ್ರೋಗ್ರಾಮ್ ನಡೀತಿದೆ ಅಂತ. ಇಷ್ಟೊತ್ತೆಲ್ಲ ಮಕ್ಕಳಿಗೆ ಗೇಮ್ಸ್ ಕಂಡಕ್ಟ್ ಮಾಡಿದ್ರು, ಇವಾಗ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಾನು ಹೇಳಿದ್ನೆಲ್ಲ, ಕಿಚನ್ ಎಲ್ಲ ಚಲ್ಲಾಪಿಲ್ಲಿ ಆಗ್ಬಿಟ್ಟಿತ್ತು ಅಂತ ಆ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ಕಿಚನ್ ಅಂತ. ಆಮೇಲೆ ಇದೊಂದು ಇಂಡೋರ್ ಪ್ಲ್ಯಾಂಟು ನನ್ನ ಹಸ್ಬೆಂಡ್ ಹೊರಗಡೆ ಇಡೋದು ಮರ್ತುಬಿಟ್ಟಿದ್ರು, ಒಣಗೋಗಿತ್ತು. ಬಟ್ ಬಂದಮೇಲೆ ನೀರು ಹಾಕಿದ್ಮೇಲೆ ಮತ್ತೆ ಚಿಗುರ್ಕೋತು ಅದು. ಥ್ಯಾಂಕ್ ಗಾಡ್ ಅದೇನೂ ಆಗಿಲ್ಲ ಅಂತ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಪ್ಲ್ಯಾಂಟ್ಸ್ ಅಂದರೆ ಅದೇನೋ ಒಂಥರ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀನಿ. ಇದಕ್ಕೂ ಮುಂಚೆ ಯಾವಾಗೋ ಒಂದು ಸಲ ರೋಸ್ ಪ್ಲ್ಯಾಂಟ್ ತೊಗೊಂಬಂದು ಅದು ಸತ್ತೋಗ್ಬಿಡ್ತು. ಆವಾಗ ತುಂಬ ಬೇಜಾರಾಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಗಿಡಕ್ಕೆ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ರೆ ಹೇಗೆ ನೀನು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಗಿಡದ ಮೇಲೆ ತುಂಬ ಪ್ರೀತಿ ಬೆಳೆದ್ಬಿಟ್ಟಿದೆ ಇತ್ತೀಚೆಗೆ. ಇನ್ನು ಅದಾದಮೇಲೆ ಈ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಲ್ಲ, ಇದು ನಾವು ಊರಿಂದ ಬಂದು ನೆಕ್ಸ್ಟ್ ಡೇ, ಅವತ್ತಿನ ದಿವಸ ಅಲ್ಲ, ಅದರ ನೆಕ್ಸ್ಟ್ ಡೇ. ಅವತ್ತು ನನಗೇನು ಕೆಲಸ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ, ನೆಕ್ಸ್ಟ್ ಡೇ ಮಾಡಿದ್ದೆ. ಈ ವಿಡಿಯೋ ಕ್ಲಿಪ್ಸ್ ಯಾಕೆ ಮಾಡಿ ಇಟ್ಕೊಂಡಿದ್ದೆ ಅಂದರೆ, ಇದೊಂದು ಮಾಪ್ ಬಕೆಟ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳಲೇಬೇಕು ನಾನು. ಈ ಬಕೆಟ್ನ ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ, ಇದಕ್ಕೆ 3 ಫೈಬರ್ ಕ್ಲಾತ್ಸ್ ಬರುತ್ತೆ, ಮೂರೂ ಹಾಳಾಗಿದೆ. ಬಕೆಟಿಂದ ಅದನ್ನು ಇವಾಗ ಈಸಿಯಾಗಿ ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಯೂಸ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಡೈಲಿ ಮನೆ ಒರೆಸಲೇಬೇಕು, ದುಮ್ಮು ಧೂಳು ಎಲ್ಲ ಬಾಯಲ್ಲಿ ಇಟ್ಕೋತಿರ್ತಾರೆ. ಬಟ್ ನನಗೆ ನನ್ನ ಮಗನ ಹಿಡ್ಕೊಂಡು ಮನೆ ಒರೆಸೋದು ತುಂಬ ಕಷ್ಟ ಆಗ್ತಿತ್ತು ಬಿಗಿನಿಂಗಲ್ಲಿ. ಬಟ್ ಒಂದು ಸಲ ನನ್ನ ನಾದಿನಿ ಮನೆಗೆ ಹೋದಾಗ ಅವ್ರ ಮನೇಲಿ ಬಕೆಟ್ ನೋಡಿದೆ, ತುಂಬ ಈಸಿ ವೈನಿ ಒರೆಸೋದಕ್ಕೆ ಅಂತ ಹೇಳಿದಾಗ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ತುಂಬ ಯೂಸ್ ಮಾಡಿದ್ದೀನಿ ಇದನ್ನು. ಮನೆ ಫುಲ್ ಕ್ಲೀನ್ ಆಗುತ್ತೆ, ಮತ್ತು ಚಿಕ್ಕ ಚಿಕ್ಕ ಧೂಳನ್ನು ಕ್ಲಿಯರಾಗಿ ಕ್ಲೀನ್ ಆಗೋ ಥರ ವೈಪ್ ಆಗುತ್ತೆ ಅದು. ಇನ್ನು ಊರಿಂದ ಬಂದಮೇಲೆ ಇದೆಲ್ಲ ಒಂದು ಸಲ ಎಲ್ಲ ಕಡೆ ಮ್ಯಾಟ್ಸೂ ಚೇಂಜ್ ಮಾಡ್ತೀನಿ, ವಾಶ್ ಮಾಡಿರೋದು ಹಾಕ್ತೀನಿ. ಸೊ ಅದನ್ನು ಮಾಡಾಯಿತು. ಆ್ಯಂಡ್ ನಾನು ಊರಿಗೆ ಹೋದಾಗ ಗಿಡದ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ, ಏನಾಗ್ಬಿಟ್ಟಿದ್ಯೋ ಏನೋ ಅಂತ. ಬಟ್ ರಿಟರ್ನ್ ಬಂದಮೇಲೆ ಗಿಡಗಳನ್ನ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು, ಎಲ್ಲನೂ ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಈ ರೋಸ್ ಪ್ಲ್ಯಾಂಟು ಆಲ್ಮೋಸ್ಟ್ ಇನ್ನೇನು ಇದೂ ಸತ್ತೋಯ್ತು. ನನಗೆ ಯಾಕೋ ರೋಸ್ ಪ್ಲ್ಯಾಂಟ್ ಬೆಳೆಸೋ ಅದೃಷ್ಟ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಊರಿಗೆ ಹೋಗಿ ರಿಟರ್ನ್ ಬರೋ ಅಷ್ಟರಲ್ಲಿ ಇದೂ 4 ಹೂ ಬಿಟ್ಟಿತ್ತು. ಅದನ್ನು ನೋಡಿ ಫುಲ್ ಖುಷಿ ಆಯಿತು ನನಗೆ. ಇನ್ನು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಹಿಂದಿನ ದಿವಸ ನೈಟ್ ಎಲ್ಲ ಫಂಕ್ಷನ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅವತ್ತಿನ ದಿವಸ ಇದು. ಸ್ಟೇಜ್ ಎಲ್ಲ ರೆಡಿ ಮಾಡಬೇಕಾದ್ರೆ ಫುಲ್ ಜೋರಾಗಿ ಸಾಂಗ್ಸ್ ಹಾಕಿರೋದ್ರಿಂದ ಆ ಥರ ಮನೇಲೇ ಡ್ಯಾನ್ಸ್ ಮಾಡ್ತಿದ್ದ. ಸರಿ ಆಯಿತು, ಅಲ್ಲಿಗೆ ಕರ್ಕೊಂಡು ಹೋಗೋಣ, ಏನು ಮಾಡ್ತಾನೆ ನೋಡೋಣ ಅಂತ ಕರ್ಕೊಂಡು ಹೋದೆ. ಫುಲ್ ಡ್ಯಾನ್ಸ್ ಮಾಡ್ತಿದ್ದಾನೆ ಅಲ್ಲಿ ಆ ಸೌಂಡಿಗೆ ಅವನು. ಅದಾದಮೇಲೆ ಇದು ಹಿಂದಿನ ದಿವಸ ನೈಟ್ ಎಲ್ಲ ಪರ್ಫಾರ್ಮೆನ್ಸಸ್ದು ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. किसना है वो किसना है वो किसना है
ಇಷ್ಟು ಮಕ್ಕಳಿಗೆ ಪುಟಾಣಿ ಗಣೇಶನ ಆರಾಧನೆಯನ್ನು ಮಾಡ್ತಿದ್ದಾರೆ, ಕೃಷ್ಣ ಆರಾಧನೆಯನ್ನು ಮಾಡ್ತಿದ್ದಾರೆ. ನಮ್ಮ ವೆಂಕಟೇಶ್, come on audience, cheer up! Sir, जो है अलबेला मदीना वाला, जिसकी दीवानी की हर बाधा, वो किसना है, वो किसना है, वो किसना है, वो किसना है, किसना है। जो है अलबेला मदीना वाला, जिसकी दीवानी की हर बाधा, वो किसना है, वो किसना है, वो किसना है, किसना है। प्यार की धुन में जाके न सोगी, प्यार में डूबी प्यार में खोगी, प्यार की धुन में जाके न सोगी। प्रेम दीवानी किसना से मिलती है भूल के हर बंधन, हो किसना की माला की जपती है वो जोगन। sir, please. मुझे विशाख और गेस्ट पेरेंट्स है दोनों की तरफ से देखो Next performance, Ishani, Akriti, और जननी. Sir, okay ना? मैडम आपके क्वेश्चन से ही मैडम तो आ गया. इतना मारो. बड़ी सर, पढ़ा का बड़ी का है. सर, अच्छा क्या होते बनी? Audience, सोडा स्टार्ट करना. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಸರ್ ಮ್ಯೂಸಿಕ್ ಕೊಡಿ ಪ್ಲೀಸ್. ಡ್ಯಾನ್ಸ್ ಮಾಡಿ ಆಮೇಲೆ ಕೊಡ್ತೀವಿ. ಸುಮ್ಮನೆ ಕೈ ನಲ್ತೆ. ಓಕೆ? ಇಲ್ಲೇ ಆಡ್ಲಿಕ್ಕೆ ಅವಾಗೆ ಫೋನ್ ಕಟ್ಟ ತಕ್ಷಣ ಬಂದೆ. ಡ್ಯಾನ್ಸ್ ಮಾಡ್ಬೇಕಂದ್ರು ಸೋಫ್ಟ್ ಡ್ಯಾನ್ಸ್ ಮಾಡ್ತಿದ್ದಾರೆ. ನನಗೆ ಗೊತ್ತಾಗಲ್ಲ और नाचने की तरह निकलेगा ना अति निकलेगा अगले नीचे पड़ने सिंगल वर्ड दूसरे का नाम और उल्टा नहीं होगा थैंक यू सर निदान विश्वास माता ತಮ್ಮನ ಉಯಿರ ಸರ್ ಕ್ವೆಶ್ಚನ್ ನನ್ನ ನವಸ್ತನ್ನೇ ನೌತುನ ಮೇಡಮ್ ಓಲೆ ಇಟ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಬಡಬಡ ಹೊಡಿತಾರೆ ಅದರಲ್ಲಿ ಸ್ಟೋನ್ಸ್ ಇವೆ ಎಷ್ಟು ಸ್ಟೋನ್ಸ್ ಇವೆ ಅಂತ ಹೇಳ್ಬೇಕು ಅಯ್ಯೋ आप ಕೇಳ್ಬಿಡಿ ಸರ್ ಏಳು ಸರ್ ಏಳು ಅಂದಾಜು ಏಳು ಏಳು ಇರಬೇಕಾ ಅಥವಾ ಏಳು ಏಳು ಆಗ್ತದೆ ಏಳು ಅನ್ಕೊಳ್ಳೋಣ ಸರಿ ಸರ್ ಎನ್ಸಿ ನೀವೇ ಎನ್ಸಿ ನೋಡೋಣ
ಕರೆಕ್ಟ್ ಮಾಡಿದೆ ಬಟ್ ನಾನು ಎರಡು ಕಿವಿ ಸೇರಿಸಿ ಕೇಳಿದ್ದು ರೈಟ್ ಆನ್ಸರ್ ದಟ್ ರೈಟ್ ಆನ್ಸರ್ ಖುಷಿ ಒನ್ ಡಾನ್ಸ್ ಖುಷಿ ಒನ್ ಡಾನ್ಸ್ ಓಕೆ ಮ್ಯೂಸಿಕ್ ಪ್ಲೀಸ್ ನಾನು ಏನು ಕೊಡ್ತೀನಿ ಸುಮ್ಮನೆ ನೀನು ನಂಬೆ ಸಾಕು ಅದು ಸ್ಪಿರಿಟ್ ಚಪ್ಪಾಳೆ ಮಾಡಿ ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಹಾಕಿ ಹಾಂ ಗುಡ್ ಬಾಯ್ ಕ್ಲಾಪ್ಸ್ ಹಾಕಿ ನೋಡ್ರಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಪ್ಪ ಎಲ್ಲ ಡ್ಯಾನ್ಸ್ ನಾಳೆನೂ ಅದ ಪ್ರೋಗ್ರಾಮ್ ಕಂಟಿನ್ಯೂ 3-4 ಹೌದು. ಡೇಸ್ ಅನ್ನಿಸ್ತದೆ ಇವಾಗ ಡ್ಯಾನ್ಸ್ ಪ್ರತಿಯೊಂದು ಮನೆಯಿಂದನೂ ಪರ್ಫಾರ್ಮೆನ್ಸ್ ಮಾಡ್ಯಾರ ಮುಂಚೆನೆ ನಾವಿಲ್ಲಿ ಇಲ್ಲಲ್ಲ ಲಿಸ್ಟ್ ತಗೊಂಡು ಯಾರ್ಯಾರು ಏನೇನು ಮಾಡ್ತಾರ ಇಲ್ಲ ನಾವಿದ್ರು ಏನು ಮಾಡ್ತೀವಿ ನಾವೇ ಮಾಡ್ತೀವಿ ಇವನಿಗೆ ಏನನ್ನ ವೇಷ ಮುಂದಿನ ವರ್ಷ. ಹಾಕ್ಬೋದಿತ್ತು ಅಷ್ಟೇ ಹಲೋ ಡ್ಯಾನ್ಸ್ ಡ್ಯಾನ್ಸ್ ಅಲ್ಲಿ ನೋಡು ಹಲೋ ಡ್ಯಾನ್ಸ್ ನೋಡಿ ಇಲ್ಲಿ ಇಲ್ಲಿ ನೋಡು ಅಲ್ಲ ನೋಡು शुभगडी जयावी आजा आजा टमटमाता शमणा जयावी Yes, Mali. Come on, Chipane. ರಾಜಮಂಡಲದ ಮಂಜರಿ ಮಾಯಮ್ಮ ಪೇರಿ ನನ್ನ ನೋಡು ಮೆಸಿರೆ ಅಲವಾದ ಬ್ಯಾಮಿಯೇ ಕಚ್ಚ ಕಲಿಗಳ ಮಾತು ನಿಂತಾದೆ Yes. Come on, cheer up. Mali, 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 Mali.
ಆಕ್ಚುಲಿ ಮಾತಾಡಕ್ಕೆ ಅಲ್ಲಿ ಒಳ್ಳೆ ವೆರಿ ನೈಸ್ ವೆರಿ ನೈಸ್. ಒಂದು ನಿಮಿಷ ಮ್ಯಾಮ್, ಹಾಗೇರಿ ಹಾಗೇರಿ ಹಾಗೇರಿ. ಅಲ್ಲ ಕೃಷ್ಣನ್ ಬಂದು ತಗೊಂಡೋಗಲ್ಲ, ಆರಾಮ್ ನಿಂತ್ಕೊಳ್ಳಿ, ಪರವಾಗಿಲ್ಲ. ಭಯ ಪಡ್ತಾ ಇದ್ದಾರೆ ಮ್ಯಾಮ್, ಮೈಕ್ ಇಟ್ಕೊಳ್ಳಿ. ಅಲ್ಲ ನೀವು ಇಟ್ಕೊಳ್ಳಿ, ಧೈರ್ಯ ತಗೊಳ್ಳಿ, ಪರವಾಗಿಲ್ಲ. ಆಡಿಯನ್ಸ್ ಬರ್ಲಿಯಪ್ಪ. ಆಕ್ಚುಲಿ ಹೇಳ್ಬೇಕು, ಹಾಯ್ ಹಾಯಾ ಬಾಯಾ ಟಾಟಾ. ಎಲ್ಲ ಹೋಗ್ತಿ? ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕತ್ತೀಯ? ಬರ್ತೀನಮ್ಮ. ಬರ್ಲಿಕ್ಕತ್ತೀನಿ, ಹೋಗು, ನನ್ನೇ ಏನು ನೋಡ್ತಿ? ಊರಿಗೆ ಹೋದಾಗ ನಾನು ನನ್ನ ಹಸ್ಬೆಂಡ್ ನಮ್ಮ ಮನೇನ ತುಂಬ ಮಿಸ್ ಮಾಡ್ಕೋತಿದ್ವಿ, ಹಗಲೆಲ್ಲ ನೆನೆಸ್ಕೊತಿದ್ವಿ. ಆಮೇಲೆ ಗಿಡಗಳದ್ದು ತುಂಬ ಚಿಂತೆ ಆಗ್ಬಿಟ್ಟಿತ್ತು ನಮಗೆ. ಬಟ್ ರಿಟರ್ನ್ ಬಂದು ನೋಡಿದ ಮೇಲೆ ಫುಲ್ ಸಮಾಧಾನ ಆಯಿತು. ಯಾವ ಗಿಡನೂ ಏನೂ ಆಗಿದ್ದಿಲ್ಲ, ಕೆಳಗಡೆ ಮನೆಯವರು ಹುಷಾರಾಗಿ ಕೇರ್ ಮಾಡಿದ್ರು ಅಂತ. ಸಾಕಾಯ್ತು ಅವರಿಗೆ, ಆಫ್ ಮ್ಯೂಸಿಕ್ ಆನ್ ಆಗುತ್ತಾ? ಓಡಿ ಓಡಿ. ಏನು ಓಕೆ ರೆಡಿ. ಚೇರ್ ಅಲ್ಲೊಂದು ಇನ್ನೊಂದು ತೆಗಿ. ರಿವರ್ಸ್ ಇಲ್ಲ ಅಂಕಲ್, ರಿವರ್ಸ್ ಬಂದ್ರೆ ಉಲ್ಟಾನ್ ಅಂಕಲ್. ರಿವರ್ಸ್ ಇಲ್ಲ ಅಂಕಲ್, ಇಲ್ಲ ಇಲ್ಲ ರಿವರ್ಸ್ ಅಂಕಲ್, ರಿವರ್ಸ್. ಏನು ಸಾಂಗ್ ಸಜೆಸ್ಟ್ ಮಾಡ್ಲಿಕ್ಕತ್ತಾರ ನೋಡ್ರಿ ಅವರು. ಅಂಕಲ್ ಎದ್ದೇಳಿ ಎಲ್ಲ ಬಂದ್ಬಿಟ್ರು. ಭಾರಿ ಪ್ಲಾನ್ ಮಾಡಾರ ಬಿಡ್ರಿ ಈ ಸಲ. ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಮುಂಚೆ. ಹೋಗ್ರಿ, ಇವಾಗೇನು ಕರೆದ್ರಲ್ಲ. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರೋದು ಅವ್ರೆ.
ಅದ ಸ್ಟೇಜ್ ಮೇಲಿಂದ ಎಲ್ಲಿ ಬೀಳ್ತೀನೋ ಅಂತ ಹೆದರ್ತಾನ, ನಿನ್ನೆ ಹಿಂಗೆ ಮಾಡ. ನೋಡ್ ಮೆಡಲ್ ಕೊಟ್ಬಿಟ್ರೆ ಅವಾಗೆ ನಾ ಈವ್ನಿಂಗ್ ಕೊಡ್ತಾರೆ ನಾವು ಫಂಕ್ಷನ್ನಾಗ ಅಂದ್ಕೊಂಡೆ. ಫಸ್ಟು ಸೆಕೆಂಡು ಥರ್ಡು 3 ಪ್ಲೇಸಸ್ ಸೇಮ್ ಅವ 3 ಜನಕ್ಕೂ ಮೆಡಲ್ಲು. ಒಂದು ಬಾಕ್ಸ್ ತಂದಿರ್ತಾರ, ಗೇಮ್ ಕಂಡಕ್ಟ್ ಮಾಡ್ದಂಗೆ ಅಲ್ಲೇ ಕೊಟ್ಬಿಟ್ಟಾರೇನು. ಇದು ಫುಲ್ CD ಕೊಡ್ತಾರೇನೋ, ಫೋಟೋಗ್ರಾಫರ್ ಬಂದಾರಲ್ಲ ಸಾಫ್ಟ್ ಕಾಪಿ ಕೊಡ್ತಾರೇನೋ. ಇಂಪ್ರೆಸಿವ್. ಎಲ್ಲ ಅಂಕಲ್ಗಳೇ ಇದಾರೆ, ಮತ್ತೆ ಹೆಂಗ್ ಬಯಸ್ತಾರೆ ಎಲ್ಲ ಅವ್ರ ಆರ್ಗನೈಸರ್ ಇರ್ತಾರ್ರಿ ಏರಿಯಾದವ್ರೆ. ಪ್ರತಿಯೊಬ್ಬ ಅಂಕಲ್ ಹೆಸರು ಹೆಂಗ್ ಗೊತ್ತಿರ್ತದೆ ಏರಿಯಾದವ್ರಲ್ಲ ಅಂದ್ರೆ. ಪ್ರತಿಯೊಬ್ಬ ಅಂಕಲ್ ಹೆಸರುಗಳೇ ಹೇಳಿಕೊತಾರ ಅವರು. ಏರಿಯಾದವ್ರಲ್ಲ ಪ್ರತಿ ವರ್ಷ ಅವರೇ ನಮ್ಮ ಏರಿಯಾ ಹುಡುಗ ನೋಡಿ ಅವ್ನು ಇನ್ನೊಬ್ಬ. ನೋಡಿದ್ರಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಈಗ ಹೋಗಿ ಬಂದಮೇಲೆ ಗೊತ್ತಾಯಿತು, ಇಲ್ಲಿ ಪ್ರತಿ ವರ್ಷ ಇದೇ ಥರ ಸೆಲೆಬ್ರೇಟ್ ಮಾಡ್ತಾರಂತೆ. ಮೇಲೆ ಹತ್ತು ಬರೋ ಅಷ್ಟರಲ್ಲಿ ಹಯಾಸ ಆಗ್ತಿದೆ ನನಗೆ, ಶಕ್ತಿನೇ ಇಲ್ಲ, ಪೂರ್ತಿ ವೀಕ್ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ ಸುಸ್ತಾದಾಗಿಂದ. ಹಾಂ, ನಾವು ಈ ಮನೆಗೆ ಬಂದು 1 ಇಯರ್ ಆಯ್ತಷ್ಟೇ. ಲಾಸ್ಟ್ ಇಯರ್ ಆ್ಯಕ್ಚುಲಿ ಗಣಪನ ಇಲ್ಲಿ ಕೂಡಿಸಿದ್ರು, ಸ್ಟೇಜ್ ಹಾಕಿದಾರಲ್ಲ ಅಲ್ಲಿ. ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಯಾರಿಗೋ ಅಂಕಲ್ಗೆ ಹುಷಾರಿಲ್ಲ ಅಂತ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಆ ಕಡೆ ಲೈನಲ್ಲಿ ಮಾಡಿದ್ರಂತೆ. ಹಾಗಾಗಿ ನಮಗೆ ಗೊತ್ತಿಲ್ಲ ಲಾಸ್ಟ್ ಇಯರು. ಈ ಇಯರ್ ಅಂತೂ ಊರಿಗೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಫಂಕ್ಷನ್ ಪ್ಲ್ಯಾನ್ ಆಗಿ ಆಲ್ರೆಡಿ ಎಲ್ಲ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ಈ ಸಲ ಸ್ಟೇಜ್ ನಮ್ಮ ಲೈನಲ್ಲಿ ಇರೋದಕ್ಕೆ ಗೊತ್ತಾಗಿದೆ, ಇಲ್ಲಾಂದರೆ ಈ ಸಲನೂ ಗೊತ್ತಾಗ್ತಿರ್ಲಿಲ್ವೇನೋ. ಯಾಕಂದರೆ ನಾನು ತುಂಬ ಆಚೆ ಹೋಗಿ ಅವ್ರ ಮನೆಯವ್ರ ಹತ್ರ ಇವ್ರ ಮನೆ ಹತ್ರ ಹರಟಿ ಹೊಡಿಯೋದು ಇದೆಲ್ಲ ಯಾವುದೂ ಮಾಡಲ್ಲ, ಹಂಗಾಗಿ ಏನೂ ಗೊತ್ತಾಗಲ್ಲ.
ಆ್ಯಂಡ್ ನಮ್ಮ ಓನರ್ ಆಂಟಿ ಹತ್ರ ಊಟ ಆಯಿತಾ ತಿಂಡಿ ಆಯಿತಾ ಇಷ್ಟೇ, ಜಾಸ್ತಿ ಮಾತಾಡಲ್ಲ ಅವ್ರ ಹತ್ರನೂ. ಸೊ ಸ್ಟೇಜ್ ಇಲ್ಲೇ ಇರೋದ್ರಿಂದ ಈ ಸಲ ಗೊತ್ತಾಯಿತು. ನಾನು ಅಂದ್ಕೊಂಡೆ 15th ಇಯರ್ ಆಗಿರೋದ್ರಿಂದ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ, ಬಟ್ ಪ್ರತಿ ಇಯರ್ ಇದೇ ಥರ ಮಾಡ್ತಾರಂತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ಅಲ್ಲೇ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರೂ ಕಂಪ್ಲೀಟಾಗಿ 3 days ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂದರೆ ಮನೇಲಿ ಹೆಣ್ಮಕ್ಳಿಗೆ ಟಿಫನ್ ಮಾಡಬೇಕು, ಅಡುಗೆ ಮಾಡಬೇಕು ಅನ್ನೋ ಟೆನ್ಷನಿಂದ ಅವರು ಕಂಪ್ಲೀಟಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನಿಜ. ಆ್ಯಕ್ಚುಲಿ ಈ ಇಯರ್ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಕಂಪ್ಲೀಟಾಗಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವಾಗ ಎಲ್ಲರೂ ಊಟಕ್ಕೆ ಹೋದರು. ಊಟ ಆದಮೇಲೆ ಕಪಲ್ಸ್ ಗೇಮ್ ಇದೆಯಂತೆ. ನನ್ನ ಮಗ ಏನಾದರೂ ದೊಡ್ಡವನಿದ್ದಿದ್ರೆ ಮೋಸ್ಟ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ನಮ್ಮ ಮನೇಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಅಷ್ಟೇ ಇರೋದ್ರಿಂದ ಅವ್ನು ಯಾರ ಹತ್ರನೂ ಹೋಗಲ್ಲ. ಯಾರ ಹತ್ರ ಆದರೂ ಹೋದರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಅವ್ನು ಯಾರ ಹತ್ರನೂ ಇರಲ್ಲ, ಹಾಗಾಗಿ ಈ ಇಯರ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಬಟ್ ನೋಡಿನೇ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಈ ಸಲ. ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ತೀವಿ. ಬನ್ನಿ ನೋಡೋಣ ಈವ್ನಿಂಗ್ ಯಾವ ಥರ ಪ್ರೋಗ್ರಾಮ್ಸ್ ಇರುತ್ತೆ ಎಲ್ಲನೂ ತೋರಿಸ್ತೀವಿ. ಏನಾದರೂ ಇರಲಿ, ಹೆಣ್ಮಕ್ಳಿಗೆ ಅಡುಗೆ ಕೆಲಸ ತಪ್ಪಿಸಿದ್ರೂ ಉಳ್ದಿದ್ದ ಕೆಲಸ ಅಂತೂ ತಪ್ಸೋಕ್ಕಾಗಲ್ವಾ. ಸೊ ಬಟ್ಟೆ ಒಣಗಾಕಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾವು ಅಲ್ಲಿ ಊಟಕ್ಕೆ ಹೋಗಿಲ್ಲ, ನಮಗೆ ಗೊತ್ತಿರಲಿಲ್ಲ ಅಲ್ಲ, ಮನೇಲೇ ಮಾಡಿದ್ದೆ ನಾನು. ಚಪಾತಿ ತಿಂದ್ಬಿಟ್ಟು ಹೋಗಿದ್ವಿ ಫಂಕ್ಷನ್ ನೋಡೋಣ ಅಂತ. ಫಂಕ್ಷನ್ ನೋಡ್ಕೊಂಡು ಬಂದ್ವಿ ಮನೆಗೆ. ಇನ್ನು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಫಂಕ್ಷನ್ ಟೈಮಿಗೆ ಹೋಗ್ತೀವಿ. ಇನ್ನು ಕಪಲ್ಸ್ ಗೇಮಿಗೇನು ಹೋಗಲ್ಲ ನಾವು, ಯಾಕಂದರೆ ಹೆಂಗೂ ನನ್ನ ಮಗ ಬಿಡಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಆಮೇಲೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ಬೇಡ ಅಲ್ವಾ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಆರಾಮಾಗಿ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹೆಂಗಾಗುತ್ತೆ ನೋಡಬೇಕು. ನಾನು ಆರಾಮಾಗಿದ್ದು ನನ್ನ ಮಗ ಸಪೋರ್ಟ್ ಮಾಡಿದ್ರೆ ಹೋಗಿ ನೋಡ್ತೀವಿ ಅಷ್ಟೇ. ಸರಿ, ಬಟ್ಟೆ ಒಣಗಾಕಬೇಕು, ಮತ್ತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ಸೊ ಡನ್ ವಿತ್ ದಿಸ್. ಯೂಶ್ವಲಿ ನಾವೆಲ್ಲ ಏನು ಅನ್ಕೋತೀವಿ, ಬ್ಯಾಂಗ್ಳೂರು ಅಂದರೆ ಸಿಟಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಎಲ್ಲ ಯಾರಿಗೂ ಇರಲ್ಲ, ಈ ಥರ ಎಲ್ಲ ಅನ್ಕೋತೀವಿ ಅಲ್ವಾ. ಬಟ್ ನಮ್ಮ ಏರಿಯಾದಲ್ಲಿ ಈ ಗಣೇಶನ ಉತ್ಸವ ನೋಡಿದ ಮೇಲೆ ನನ್ನ ಒಪಿನಿಯನ್ ಚೇಂಜ್ ಆಗಿದೆ. ಈ ಥರ ಟಿಫನ್ನು, ಊಟ ಎಲ್ಲನೂ ಅರೇಂಜ್ ಮಾಡಿಬಿಟ್ರೆ ಮನೇಲಿ ಯಾವ ಕೆಲಸ ಟೆನ್ಷನೂ ಇಲ್ಲದೆ ಪ್ರತಿಯೊಬ್ಬರೂ ಕಂಪ್ಲೀಟಾಗಿ ಆ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಎಲ್ರಿಗೂ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅಲ್ಲಿ ಆ್ಯಂಕರಿಂಗ್ ಮಾಡ್ತಿರೋರಿಗಾಗಿರ್ಬೋದು, ಗೇಮ್ಸ್ ಕಂಡಕ್ಟ್ ಮಾಡ್ತಿರೋರಿಗಾಗಿರ್ಬೋದು, ಪ್ರತಿಯೊಬ್ಬರ ಹೆಸರೂ ಗೊತ್ತು. ಒಂದು ಇಡೀ ವೆಂಕಟಸ್ವಾಮಪ್ಪ ಲೇಔಟಲ್ಲಿ ಇರೋರು ಎಲ್ಲರ ಹೆಸರೂ ಗೊತ್ತಿರಬೇಕು ಅಂದರೆ ಅಟ್ಯಾಚ್ಮೆಂಟ್ ಇರಬೇಕು, ಇಲ್ಲ ಅಂದರೆ ಗೊತ್ತಿರಲ್ಲ. 15 ಇಯರ್ಸಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಇದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನನಗೆ ನಾವು ಬಂದು ಹೊಸದ್ರಲ್ಲಿರೋ ಒಪಿನಿಯನ್ನು, ಅಕ್ಕಪಕ್ಕದ ಮನೆಯವ್ರು ಏನೂ ಕೇಳಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ ಅಂತ. ಬಟ್ ನಿಜ ಒಪಿನಿಯನ್ ಇವಾಗ ಚೇಂಜ್ ಆಗ್ತಿದೆ. ನಾವು ಈ ಏರಿಯಾದಲ್ಲಿ ಇರೋದಕ್ಕೆ ಇವಾಗ ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಏರಿಯಾದಲ್ಲಿ ಮನೆ ಮಾಡಿದ್ದೀವಿ ಅಂತ. ಬೇರೆ ಎಲ್ಲ ಹಬ್ಬ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡದೇ ಇರ್ಬೋದು, ಬಟ್ ವರ್ಷಕ್ಕೆ ಒಂದು ಸಲ ಆದ್ರೂ ಮಾಡ್ತಾರಲ್ವ, ಎಲ್ಲರೂ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾರಲ್ವ. ಸೊ ಅದಾದ್ರೂ ಇಂಪಾರ್ಟೆಂಟು. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ನಾವು ಕಂಪ್ಲೀಟಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗದೇ ಇರ್ಬೋದು ಈ ವರ್ಷ, ಬಟ್ ನೆಕ್ಸ್ಟ್ ಇಯರ್ ಕಂಪಲ್ಸರಿ ಮಾಡ್ತೀವಿ. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಹೇಳ್ತಿದ್ದೀನಲ್ಲ, ಇಷ್ಟು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ರೇ ಕೈ ಇಲ್ಲಿ ಫುಲ್ ಪೇನ್ ಆಗ್ತಿದೆ, ಅಷ್ಟು ವೀಕ್ ಆಗಿದ್ದೀನ ಅಂತ ನನಗೆ ಶಾಕ್ ಆಗ್ತಿದೆ. ಆ್ಯಂಡ್ ಮೇ ಬಿ 1-2 kgs ಡೌನ್ ಆಗಿದ್ದೀನಿ ಅನಿಸುತ್ತೆ. ಡ್ರೆಸ್ಸಸ್ ಎಲ್ಲ ಲೂಸ್ ಆಗ್ತಿದೆ. ಓಕೆ, ರಿಕವರ್ ಆಗ್ತೀನಿ, ಕಮ್ಬ್ಯಾಕ್ ಆಗ್ತೀನಿ ಸ್ಟ್ರಾಂಗಾಗಿ. ಹವೆವರ್ ನನಗೆ ಇದು ಅನ್ನಿಸ್ತು, ಬಟ್ಟೆ ಒಣಗಾಕಬೇಕಾದ್ರೆ ನಾನು ಈ ಥರ ಅನ್ಕೋತಿದ್ನಲ್ಲ ಬ್ಯಾಂಗ್ಳೂರ್ ಅಂದರೆ, ನನ್ನ ಒಪಿನಿಯನ್ ಎಲ್ಲ ರಾಂಗ್ ಆಗೋಯ್ತು ನೋಡು ಅಂತ. ನಿಜ ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ. ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಕಂಟಿನ್ಯೂ ಏನು ವರ್ಕ್ ಮಾಡಬೇಕಾದ್ರೂ ಸಾಂಗ್ಸ್ ಕೇಳಿಸ್ತಿದೆಯಲ್ಲ, ಇನ್ನೂ ಓವರ್ ಎಕ್ಸೈಟೆಡಾಗಿ ಫೀಲ್ ಆಗ್ತಿದ್ದೀನಿ. ಆ್ಯಂಡ್ ಸಂಜೆ ಹೊತ್ತಲ್ಲಿ ಟೆರೆಸ್ ಮೇಲೆ ಬಟ್ಟೆ ತೆಕ್ಕೊಳ್ಳೋದಕ್ಕೆ ಬಂದರೆ ಟೆರೆಸ್ ಮೇಲೆಲ್ಲ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇಲ್ಲಿ, ಪರ್ಫಾಮೆನ್ಸ್ ಕೊಡೋದಕ್ಕೆ ಅನಿಸುತ್ತೆ. ಹವವರ್ ಚೆನ್ನಾಗಿದೆ ಈ ವರ್ಷ ಗಣೇಶನ ಉತ್ಸವ. ನಾಳೆ ಇನ್ನೂ ಗಣೇಶನ ಕಳಿಸ್ಬಿಡ್ತಾರೆ.
ನಾಳೆ ಲಾಸ್ಟ್ ಪ್ರೋಗ್ರಾಮು. ಸೊ ನನಗೆ ಸಾಧ್ಯ ಆದಷ್ಟು ತೋರಿಸ್ತೀನಿ ಈ ವರ್ಷ ಯಾವ ಥರ ಸೆಲೆಬ್ರೇಟ್ ಆಗುತ್ತೆ ಅಂತ. ದ್ಯಾಟ್ಸ್ ಇಟ್. ಸೊ ನೋಡ್ತಿದ್ದೀರಲ್ಲ, ಆಲ್ರೆಡಿ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ನಾವು ಮತ್ತೇನೂ ಹೋಗ್ತಿಲ್ಲ ಇವಾಗಲೇ. ಈವ್ನಿಂಗ್ವರೆಗೂ ಆರಾಮಾಗಿ ನನ್ನ ಮಗನೂ ಮಲಗಿದ್ದಾನೆ. ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈವ್ನಿಂಗ್ ಆಗೋ ಪ್ರೋಗ್ರಾಮ್ಸೂ ಇವತ್ತಿನ ಬ್ಲಾಗಲ್ಲೇ ಕಂಟಿನ್ಯೂ ಮಾಡಿದ್ರೆ ಬ್ಲಾಗ್ ತುಂಬ ಲೆಂತಿ ಆಗುತ್ತೆ. ಆಮೇಲೆ ನಿಮಗೂ ನೋಡೋಕ್ಕೆ ಇರಿಟೇಷನ್ ಆಗಬಾರ್ದಲ್ವಾ. 1 hour ಎಲ್ಲ ಬ್ಲಾಗ್ ಹಾಕಿದರೆ ಯಾರು ನೋಡ್ತಾರೆ, ಏನಪ್ಪ ಇದೆ ಬೇಡ ಬಿಡು ಅನ್ಕೋತೀರ. ಸೊ ಯಾವ ಪ್ರೋಗ್ರಾಮ್ನೂ ಮಿಸ್ ಆಗಬಾರ್ದು. ಹಾಗಾಗಿ ಇವತ್ತಿನ ಬ್ಲಾಗಿಗೆ ಇಲ್ಲಿಗೇ ಸ್ಟಾಪ್ ಮಾಡ್ತೀನಿ. ಇವತ್ತು ಈವ್ನಿಂಗ್ ಪ್ರೋಗ್ರಾಮಿಂದ ಕಂಟಿನ್ಯೂಷನ್ ಬ್ಲಾಗ್ ಮತ್ತು ಪಾರ್ಟ್ 2 ಬರುತ್ತೆ. ವೆಯ್ಟ್ ಮಾಡಿ ನೋಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ಫಂಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೀನಿ ಅಷ್ಟೇ. ಸೊ ದಟ್ಸ್ ಇಟ್. ಮತ್ತು ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.